ಸರ್, ದಸರಾ ಉದ್ಘಾಟಕರ ವಿಚಾರದಲ್ಲಿ ಇದೇ ಚರ್ಚೆ ಆಗ್ತಾ ಇದೆ. ದಸರಾ ಉದ್ಘಾಟಕರ ಬಾನು ಮುಸ್ತಾಕ್ ಆಯ್ಕೆ ವಿಚಾರ, ಅದೇ ಬಾನು ಮುಸ್ತಾಕ್ ಅವ್ರನ್ನ ಕರಿಬಾರ್ದಂತ ಸಂವಿಧಾನದಾಗ ಏನಿಲ್ಲ ಅಲ್ರಿ. ಒನ್ಸ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಎವ್ರಿಬಡಿ ಶುಡ್ ಅಬೈಡ್ ಬೈ ಇಟ್. ಅದಕ್ಕೆ ಕೇಳ್ತೀವಲ್ಲ, ಇವ್ರು ರಾಮ ಮಂದಿರ ಓಪನ್ ಮಾಡಿದ್ರು, ರಾಮ ಮಂದಿರ ಓಪನ್ ಮಾಡಿದ್ರಲ್ಲ, ಪೂಜೆ ಮಾಡಿದವರು ಯಾರು? ಪೂಜೆ ಮಾಡಿದವರು ಯಾರು? ಯಾರು? ನನಗೆ ಗುರ್ತಿಲ್ಲ. ನೀವೇ ಟಿವಿಯಾಗ ನೋಡಿದ್ರೆ, ಲೈವ್ ನೋಡಿದ್ರೆ ಯಾರು? ಅಲ್ಲೆಲ್ಲ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ. ಈ ಮೂರ್ತಿ ಪ್ರತಿಷ್ಠಾಪನೆ, ಜೀವ ಪ್ರತಿಷ್ಠಾಪನೆ ಮಾಡೋರು ಯಾರು ಮಾಡ್ತಾರೆ? ಜನರಲ್ ಆಗಿ ದೇವ್ರನ್ನ ವಾಪಸ್ ಪ್ರತಿಷ್ಠಾಪನೆ ಮಾಡ್ಬೇಕಂತಂದ್ರೆ ಯಾರು ಮಾಡ್ಬೇಕದು? ಯಾರು ಮಾಡ್ಬೇಕು? ಮತ್ತು ಬ್ರಾಹ್ಮಣರು ಮಾಡಲಿಲ್ಲ ಅಲ್ಲಿ, ಯಾರು ಮಾಡಿದ್ರು? ಮತ್ತು ಇದು ಉಲ್ಲಂಘನೆ ಇಲ್ಲ ಅಲ್ಲಿ, ಶಿಷ್ಟಾಚಾರ ಎಲ್ಲ ಉಲ್ಲಂಘನೆ ಆಗಲಿಲ್ಲ ಅಲ್ಲಿ. 7 ದಿನ ಲೈವ್ ನೋಡಿದ್ವಲ್ಲ ನಾವು, ಒಂದಿನ ಅಲ್ಲ 7 ದಿನ ಲೈವ್ ನೋಡಿದ್ವಿ ತಾನೆ. ಮತ್ತು ಇದ್ರಾಗೆ ಶಿಷ್ಟಾಚಾರ ಏನಿಲ್ಲ ಅಲ್ಲಿ. ಅಲ್ಲಿ ಇನ್ನು ಮುಂದ್ಗಡೆ ನಾವೆಲ್ಲ ಬ್ರಾಹ್ಮಣನ ವ್ಯವಸ್ಥೆ ಬಿಟ್ಕೊಂಡ್ಬಿಟ್ಟು ಇನ್ಮೇಲೆ ಪೂಜೆ ನಾವೇ ಮಾಡ್ಬಿಡ್ಬೋದಾ ನೀವು ಹೇಳೋ ಲೆಕ್ಕಕ್ಕೆ? ಅದೇ ಹಿಂದೂ ಧಾರ್ಮಿಕದ ನಾನು ಕೂಡ ಪ್ರೌಡ್ ಹಿಂದೂ. ನಮ್ಮ ಮನೆಗಳಲ್ಲಿ ವ್ಯವಸ್ಥೆಗಳಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು ಅಥವಾ ಮೂರ್ತಿ ಪ್ರತಿಷ್ಠಾಪನೆ ಅಥವಾ ಜೀವ ತುಂಬತಕ್ಕಂಥದ್ದು ಏನಾಗಿದ್ರೆ ದೇವರು ಗುಡಿ ಗುಂಡಾರಗಳಲ್ಲಿ ಅದು ಯಾರು ಮಾಡ್ತಾರೆ? ಯಾರು ಮಾಡೋರು ಯಾರು? ಫಸ್ಟ್ ಇದನ್ನು ಮಾತಾಡನ್ರಿ. ಫಸ್ಟ್ ಅಶೋಕ್ ಸಾಹೇಬ್ರ ಆಮೇಲೆ ಮಾತಾಡೋಣ. ಇದನ್ನ ಕೇಳಿ ಅವರಿಗೆ. ನೀವು ಮೋದಿ ಸಾಹೇಬರು ಇಷ್ಟೆಲ್ಲ ಶಿಷ್ಟಾಚಾರ ನೀವು ಮಾತನಾಡ್ತೀರಿ, ವಿಚಾರವಂತರಾಗಿ ನೀವು ಮಾತನಾಡ್ತಿದ್ದಾಗ ಮತ್ತೆ ಅಲ್ಲಿ ಯಾಕೆ ಮಾಡ್ಬೇಕು ಅವರು? ಅದ್ರ ಬಗ್ಗೆ ಕೇಳಬೇಕಲ್ವ ನಾವು? ಇನ್ನು ಮುಂದುಗಡೆ ಮತ್ತೆ ಇದೇ ರೀತಿ ಆದಂಥ ಇಡೀ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಗುಡಿಗಳಲ್ಲಿ ಬೇರೆಲ್ಲರೂ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಕ್ಕೆ ಹೇಳ್ರಿ. ಮತ್ತೆ ಇದು ಪ್ರಮುಖವಾದಂಥ ವಿಚಾರ. ಇದನ್ನು ಕೇಳಿ ಬಿಜೆಪಿ ಅವರಿಗೆ. ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅಂದ್ರೆ ನಾವು ಮಾಡಿದೇವ ಎಲ್ಲ ನಿಧಿ ಆಗ್ತದ ನಾವು ಮಾಡಿರೋದು. ಅವ್ರು ತಾನೇ ಹೇಳೋದು ಎಲ್ಲದಕ್ಕೂ. ಅದೇ ರೀ, ಟೂಲ್ ಎಲ್ಲಿದೆ, ಕಿಟ್ ಎಲ್ಲಿದೆ ರೀ? ಅವ್ರು ಸುಮ್ಮನೆ ಹೇಳ್ತಾರೆ. ಅದಕ್ಕೆ ಈಗ ನೀವು ಕೇಳಲ್ಲ. ಈಗ ರಾಮ ಮಂದಿರ, ರಾಮನ ವಿಷಯ ಆಗಿರಲಿ, ಪಾಕಿಸ್ತಾನ ಮುಸಲ್ಮಾನ ವಿಷಯ ಮಾತನಾಡೋರು ಯಾರು? ನಾವು ಮಾತಾಡ್ತೀವ? ಕಳೆದ 11 ವರ್ಷದಿಂದ ಪಾಕಿಸ್ತಾನ ಬಗ್ಗೆ ಸ್ಲೋಗನ್, ಪಾಕಿಸ್ತಾನ ಎಂಬ ಸ್ಲೋಗನ್ ಇವ್ರ ಬಾಯಿಲೆ ತಾನೇ ಕೇಳೋದು ನಾವು. ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಅಂತಕ್ಕಂಥ ಸ್ಲೋಗನ್ ಯಾರ ಬಾಯಿಲೆ ಕೇಳ್ತೀರಿ ನೀವು? ಯಾರ ಬಾಯಿಲೆ ಕೇಳೋದು? ಬಿಜೆಪಿ ಅವ್ರು ಬಿಟ್ಟರೆ ಯಾರನ್ನ ಮಾತಾಡ್ತಾರೆ ಈ ದೇಶದಲ್ಲಿ? ಇವೇ ತಾನೇ ಇವ್ರು ಮಾತಾಡೋದು. ಯಾರು ಸಿಂಧೂರ? ಅಲ್ರಿ, ಈಗ ಸಿಂಧೂರು ಬಗ್ಗೆ ಮಾತನಾಡ್ತಿದ್ರಲ್ಲ, ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ರಲ್ಲ, ಅದೇನು ಮಾಡೋದು ಈಗ? ಸಿಂಧೂರ್ ಖೂನ್ ಕೆ ಬದಲೆ ಪಾನಿ ತೋ ಖೂನ್ ಅಂತ ಡೈಲಾಗ್ ಹೊಡೆದ್ರಲ್ಲ. ಖೂನ್ और ಪಾನಿ ಏಕ್ ಸಾಥ್ नहीं जा सकता. ಯಾರು ಹೇಳಿದ್ರು? ಯಾರು ಹೇಳಿದ್ದು? खून और पानी एक साथ नहीं जा सकता. पाकिस्तान की तरफ हम बात भी नहीं करेंगे, पानी भी नहीं देंगे, लेकिन मैच खेलेंगे अब इंटरनेशनल मैच खेलेंगे भी. क्या जी? चाइना जो सपोर्ट पाकिस्तान को किया था, चाइना का प्रोडक्ट बाइकाट करो, विदेशी वस्तुओं को सब बाइकाट करो. ಯಾರು ಹೇಳಿದ್ರು? ಇವತ್ತು ಮತ್ತೆ ಚೈನಾಗೆ ಹೋಗಿ ಯಾರು ಶೇಕ್ ಮಾಡ್ತಿದ್ದಾರೆ ಹ್ಯಾಂಡ್? ಯಾರು ಶೇಕ್ ಮಾಡ್ತಾರೆ ಚೈನಾಗೆ ಹೋಗಿ ಹ್ಯಾಂಡ್? ಇವತ್ತು ಪಾಕಿಸ್ತಾನ ವಾರ್ನಲ್ಲಿ ನೇರವಾಗಿ ಇವತ್ತು ಎಲ್ಲ ಆರ್ಮ್ಸು, ಅಮ್ಯುನೇಷನು, ಸ್ಟ್ರಾಟಜಿ ಏನು ಮಾಡ್ಬೇಕು ಏನಿಲ್ಲ ಅಂತ ಚೈನಾನೇ ಸಪೋರ್ಟ್ ಮಾಡಿರೋದು ಪಾಕಿಸ್ತಾನಿಗೆ. ರಾಹುಲ್ ಗಾಂಧಿ ಅವರು ಭಾಳ ವರ್ಷದಿಂದ ಹೇಳಿದ್ದಾರೆ ಪಾರ್ಲಿಮೆಂಟ್ನಲ್ಲಿ, ನೀವು ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ, ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ. ಈ ವಾರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಮೊನ್ನೆ ಆಗಿರ್ತಕ್ಕಂಥ ವಾರ್ನಲ್ಲಿ ಪಾಕಿಸ್ತಾನ್, ಚೈನಾ ವೇರ್ ಟುಗೆದರ್ ಫೈಟಿಂಗ್ ಇಂಡಿಯಾ. ಟುಡೇ ಅಗೇನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮ್ಯಾಚ್ ವಿತ್ ದೆಮ್.